ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಲ್ಲಭ ಹಾಗೆ ಅಮ್ಮ ಮನೆ ಬಿಟ್ಟು ಹೋದ್ರ. ಇತ್ತ ಕಡೆ ನಿಜಕ್ಕೂ ಪ್ರಿಯಾ ಕಣ್ಣೀರೇ ಹಾಕಿದ್ದೆ ಯಾಕೆ, ಬೇಡ್ಕೊಂಡಿದ್ದು ಯಾಕೆ, ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜಕ್ಕೂ ಕೂಡ ವಲ್ಲಭ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ನಂದ ಅವರು ಆಡಿದಂಥ ಆ ಒಂದು ಮಾತು. ಬಿಕಾಸ್ ಇಲ್ಲಿ ಅಮ್ಮು ಯಾವುದೇ ರೀತಿ ತಪ್ಪು ಮಾಡಲಿಲ್ಲ, ಆದರೆ ಸಿಟ್ಟದಂತಹ ನಂದ ಅವರು ಇವಳ ಗಂಡನ ಜೊತೆ ಇವಳಿಗೂ ಊಟ ಹಾಕ್ತಿದ್ದೀನಿ, ಖರ್ಚು ಮಾಡ್ತಿದ್ದೀನಿ ಅಂತೆಲ್ಲ ಹೇಳಿಬಿಟ್ರು. ಈ ಮಾತು ಅಮ್ಮಗೂ ನೋವಾಯಿತು, ಹಾಗೆ ಗಿರಿಜವ್ರಿಗೂ ನೋವಾಯಿತು, ವಲ್ಲಭಂಗಂತೂ ತುಂಬಾ ಬೇಜಾರಾಗೋಯ್ತು. ಈ ಕಡೆ ಗಿರಿಜವ್ರೇನೋ ಅಮ್ಮನ ಸಮಾಧಾನ ಮಾಡಿಬಿಟ್ರು, ಆದರೆ ಇಲ್ಲಿ ವಲ್ಲಭ ನಿಜಕ್ಕೂ ಅದೇ ಗುರುಕಿನಲ್ಲಿದ್ದಾರೆ. ಇದರ ನಡುವೆ ಮಾಧವನ ಬಳಿಗೆ ಬಂದಂತಹ ಪ್ರಿಯಾ ಪಾಯಸ ತೊಗೊಂಡು ಬಂದು ಗಂಡಂಗೆ ಕೊಡ್ತಾಳೆ. ಪಾಯಸ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ. ಇದರ ನಡುವೆ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ, ಇಲ್ಲ ಅಂತ ಹೇಳುವುದಿಲ್ಲ ಅಲ್ವಾ ಅಂತ ಪ್ರಿಯಾ ಕೇಳಿದಾಗ, ಏನು ಅಂತ ಹೇಳು ಪ್ರಿಯಾ ಅಂತ ಹೇಳಿ ಮಾಧವರು ಹೇಳ್ತಾರೆ. ಏನಿಲ್ಲ, ಅಪ್ಪ ಅಮ್ಮನ ಕಷ್ಟ ಇದೆ ಅಲ್ವಾ, ಅದಕ್ಕೋಸ್ಕರ ನಿಮಗೆ 1,10,000 ಹೊಂದಿಸೋಕ್ಕಾಗತ್ತಾ ಅಂತ ಕೇಳಿದಾಗ, ಏನು ಮಾತಾಡ್ತಿದ್ಯಾ, ಅಷ್ಟು ದೊಡ್ಡ ಅಮೌಂಟನ್ನು ನಾನೆಲ್ಲಿಂದ ಕೊಡೋಕ್ಕಾಗತ್ತೆ ಅಂತ ಹೇಳಿ ಮಾಧವರು ಹೇಳ್ತಾರೆ. ಇಲ್ಲ, ದಯವಿಟ್ಟು ಇಲ್ಲ ಅಂತ ಹೇಳಿಬಿಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಜಸ್ಟ್ 1,00,000 ಹೊಂದಿಸ್ಕೊಡಿ ಪ್ಲೀಸ್ ಅಂದಾಗ, ಇಲ್ಲ ಅಷ್ಟೆಲ್ಲ ಆಗೋದಿಲ್ಲ ಅಂತ ಮಾಧವರು ಹೇಳಿದಾಗ, ಪ್ಲೀಸ್ ನಿಮ್ಮ ಆಫೀಸಲ್ಲಿ ಅಡ್ವಾನ್ಸ್ ಅಂತ ಕೇಳಿ ದಯವಿಟ್ಟು ನಿಮ್ಮ ಕಾಲು ಇಟ್ಕೋತೀನಿ ಕಣ್ರಿ, ಪ್ಲೀಸ್ ಕಣ್ರಿ, ಅಪ್ಪ ಅಮ್ಮನ ಕಷ್ಟ ನೋಡೋಕ್ಕಾಗ್ತಿಲ್ಲ, ನಾವಾಗದೆ ಇನ್ಯಾರು ಆಗ್ತಾರೆ ಅವ್ರಿಗೆ ಅಂತ ಹೇಳಿ ಹೆವಿ ಮೆಲೋ ಡ್ರಾಮಾನೇ ಮಾಡಿಬಿಡ್ತಾರೆ ಪ್ರಿಯಾ. ತದನಂತರ ಇಲ್ಲಿ ಮಾಧವರು, ಸರಿ ಆಯಿತು ನಾನು ಟ್ರೈ ಮಾಡ್ತೀನಿ, ಆದರೆ ಖಂಡಿತವಾಗ್ಲೂ ಗ್ಯಾರಂಟಿ ಅನ್ನೋದಿಲ್ಲ, ನಾನು 100% ನನ್ನ ಎಫರ್ಟ್ ಆಗ್ತೀನಿ ಆಯಿತಾ ಅಂತ ಮಾಧವರು ಹೇಳಿದಾಗ ತುಂಬ ಖುಷಿ ಆಗುತ್ತೆ ಪ್ರಿಯಾಗೆ. ಥ್ಯಾಂಕ್ಸ್ ಕಣ್ರಿ, ಆದರೆ ನಾವು ಅಪ್ಪ ಅಮ್ಮಂಗೆ ಸಹಾಯ ಮಾಡ್ತಿದ್ದೀನಿ ಅನ್ನೋ ವಿಷಯ ಯಾರಿಗೂ ಕೂಡ ನಮ್ಮ ಮನೆಯಲ್ಲಿ ಗೊತ್ತಾಗೋದು ಬೇಡ ಅಂತ ಹೇಳಿ ಪ್ರಿಯಾ ಹೇಳಿದಾಗ, ಅದು ಹೇಗಾಗುತ್ತೆ ಪ್ರಿಯಾ, ನಾನು ಮನೆಯಲ್ಲಿ ಯಾವುದೇ ವಿಷಯನ ಕೂಡ ಇಲ್ಲಿ ತನಕ ಮುಚ್ಚಿಟ್ಟಿಲ್ಲ ಅಂತ ಹೇಳಿ ಮಾಧವರು ಹೇಳ್ತಾರೆ. ಇಲ್ಲಿ ತನಕ ಬೇರೆ ಲೆಕ್ಕ, ಬಟ್ ಇನ್ನು ಮುಂದೆ ನಾನು ನೀವು ಜೊತೆಯಾಗಿದ್ದೇವೆ, ನಿಜವಾಗ್ಲೂ ಅವತ್ತು ನೀವು ಒಬ್ಬಂಟಿಯಾಗಿದ್ರಿ, ಬಟ್ ಈಗ ಆ ರೀತಿ ಆಗೋದಿಲ್ಲ ಅಲ್ವಾ, ನಮ್ಮದು ಮತ್ತು ನಿಮ್ಮದು ಬೇರೆ ವಿಷಯಗಳೇ ಇರ್ತವೆ, ಎಲ್ಲನೂ ಕೂಡ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿ ಪ್ರಿಯಾ ಹೇಳಿದಾಗ, ಇಲ್ಲ ಪ್ರಿಯಾ ನಾನು ಯಾವುದನ್ನು ಕೂಡ ಆ ರೀತಿ ಅಪ್ಪನಿಂದಾಗಲಿ ಮನೆಯವರಿಂದಾಗಲಿ ಮುಚ್ಚಿಡುವುದಿಲ್ಲ ಅಂತ ಮಾಧವರು ಹೇಳ್ತಾರೆ. ಪ್ಲೀಸ್ ಕಣ್ರಿ, ನಾನು ಇದನ್ನೇ ಹೇಳ್ತಿರೋದು ಕೂಡ ಒಳ್ಳೆಯ ಉದ್ದೇಶದಿಂದಾನೆ. ನಮ್ಮ ಅಪ್ಪ ಅಮ್ಮ ಈ ರೀತಿ ಇಸ್ಕೊಂಡಿದ್ದಾರೆ ಅಂತ ಗೊತ್ತಾದರೆ ಅವ್ರಿಗೆ ಏನು ಅಂದ್ಕೊಳ್ಳಲ್ಲ ಮನೆಯವರು ಎಲ್ಲರೂ ಕೂಡ ಅಂತ ಪ್ರಿಯಾ ಹೇಳಿದಾಗ, ಯಾಕೆ ರೀತಿ ಅನ್ಕೋತಾ ಇದೆಯಾ ಪ್ರಿಯಾ, ನಮ್ಮ ಅಪ್ಪ ಅಮ್ಮ ಹೇಗೆ ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ, ಅವ್ರು ಆ ರೀತಿ ಎಲ್ಲ ಏನೂ ಭಾವಿಸೋದಿಲ್ಲ ಅಂತ ಹೇಳಿ ಮಾಧವ್ ಅವರು ಹೇಳ್ತಾರೆ. ಅಯ್ಯೋ ನಾನು ಆ ರೀತಿ ಎಲ್ಲ ಮಾತಾಡ್ತಿರೋದು, ನಮ್ಮ ಅಪ್ಪ ಅಮ್ಮಂಗೆ ಮುಜುಗರ ಆಗುತ್ತಲ್ವ, ಈ ಮನೆಗೆ ಬಂದು ಅವ್ರು ಹೇಗೆ ಅವ್ರ ಮುಂದೆ ಇರೋಕ್ಕಾಗತ್ತೆ, ಮಾತಾಡೋಕ್ಕಾಗತ್ತೆ, ಅವ್ರಿಗೂ ಒಂದು ರೀತಿ ಮುಜುಗರ ಆಗುತ್ತಲ್ವ, ಅಳಿಯನ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಹೇಳಿ, ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಅವ್ರ ದೇಶದಿಂದ ಹೇಳಿ ಈ ರೀತಿ ಮಾತಾಡ್ತಿರೋದು ಅಂತ ಪ್ರಿಯಾ ಹೇಳಿದಾಗ, ಹೌದೌದು ನೀನು ಹೇಳ್ತಿರೋ ಮಾತು ಒಂದು ರೀತಿ ಕರೆಕ್ಟಾಗೇ ಇದೆ, ಸರಿ ಆಯಿತು ಬಿಡು ಹೇಳೋದಿಲ್ಲ, ಈಗ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಪ್ರಿಯಾ ಕೂಡ ಇಲ್ಲಿ ಮಾಧವ್ರ ಜೊತೆ ಹೊರಗಡೆ ಬರ್ತಾರೆ. ಅಪ್ಪ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ನಂದವ್ರ ಹತ್ರ ಕೇಳಿದಾಗ, ಸರಿ ಆಯಿತು ಹೋಗಿ ಬನ್ನಿ ಅಂತಾರೆ. ಅಮ್ಮ ಎಲ್ಲಿ, ಅಮ್ಮಂಗೂ ಹೇಳಿ ಹೋಗ್ತದೆ ಅಂತ ಮಾಧವ್ ಅವರು ಹೇಳಿದಕ್ಕೆ, ಇಲ್ಲ ಮಾಧವ ನಿಮ್ಮಮ್ಮ ತಾರಸಿ ಮೇಲೆ ಬಟ್ಟೆ ಒಣಗಾಕೋಕ್ಕೆ ಹೋಗಿದ್ದಾರೆ, ಅವಳಿಗೆ ನಾನು ಹೇಳ್ಕೊತೀನಿ ನೀನು ಹೋಗ್ಬಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಮಾಧವ್ ಪ್ರಿಯಾ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಈ ಕಡೆ ಮೀನಾ ಮತ್ತು ಅಮ್ಮು ಕೂಡ ಅತ್ತೆ ಜೊತೆ ಹೋಗಿ ಬಟ್ಟೆ ಒಣಗಾಕೋಕೆ ಅಂತ ಹೋಗಿದ್ದಾರೆ. ಅಲ್ಲಿ ಅಮ್ಮು ಬೇಜಾರು ಮಾಡ್ಕೋಬೇಡ ಕಣೆ, ಮಾವ ರೀತಿ ಹೇಳಿದ್ರು ಅಂತ ಮೀನಾ ಹೇಳ್ತಾರೆ. ಈ ಕಡೆ ಅಮ್ಮು ಪರವಾಗಿಲ್ಲ ಅಕ್ಕ, ಆದರೂ ಕೂಡ ಅವತ್ತು ಇದೇ ರೀತಿ ಆಯಿತು, ಇವತ್ತು ಇದೇ ರೀತಿ ಆಯಿತು, ನಾನು ತಪ್ಪೇ ಮಾಡಿಲ್ಲ ಯಾವ ಬಾರಿ ಕೂಡ ಅಂತ ಅಮ್ಮು ಹೇಳಿದಾಗ, ಪ್ಲೀಸ್ ಅಮ್ಮು ಬೇಜಾರು ಮಾಡ್ಕೋಬೇಡ ಅಂತ ಗಿರಿಜವ್ರು ಕೂಡ ಹೇಳ್ತಾರೆ. ಆದರೂ ಈ ಪ್ರಿಯವ್ರದಂತೂ ಅತಿನೇ ಆಗೋಗ್ತದೆ, ನಿಜಕ್ಕೂ ಯಾಕೆ ರೀತಿ ಎಲ್ಲ ನಡ್ಕೋತಾರೆ, ನನ್ನ ಹತ್ರ ಬಂದು ಕೂಡ ಕೇಳಿದ್ರು ಟೇಸ್ಟ್ ಮಾಡಿ ಅಂತ, ನಾನು ಟೇಸ್ಟ್ ಮಾಡಲಿಲ್ಲ, ಪಾಪ ಅಮ್ಮು ಸಿಕ್ಬಿದ್ಲು ಅಂತ ಅನ್ಕೋತಿದ್ದಾಗೇ ಮಾಧವ ಮತ್ತು ಪ್ರಿಯಾ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತಿರೋದನ್ನು ನೋಡಿದಂಥ ಗಿರಿಜಾ ಅವರು ನಿಜಕ್ಕೂ ಅಲ್ಲಿಂದ ಓಡಿ ಕೆಳಗಡೆ ಬರ್ತಾರೆ. ಮಾಧವ್ ಪ್ರಿಯಾ ಹೊರಟೆ ಬಿಡ್ತಾರೆ. ಅಷ್ಟರಲ್ಲಿ ಅಮ್ಮು ಮತ್ತು ಮೀನಾ ಕೂಡ ಬಂದಿದ್ದೆ, ಏನಾಯಿತು ಗೊತ್ತಾ, ನನಗೆ ಬೇಜಾರಾಗಿದೆ ಅಂತ ನೀವು ಬೇಜಾರು ಮಾಡ್ಕೋತಿದ್ರ, ಪ್ಲೀಸ್ ಅದೇ ನನಗೇನು ಬೇಜಾರು ಆಗಿಲ್ಲ ಅಂತ ಅಮ್ಮು ಹೇಳಿದಾಗ, ಅದು ಆಗಲ್ಲ, ನನ್ನ ಮಗ ಮತ್ತು ಪ್ರಿಯಾ ಇಬ್ಬರು ಎಲ್ಲೋ ಹೋಗ್ತಿದ್ದಾರೆ ನೋಡು, ನಿಜಕ್ಕೂ ನನಗೆ ಹೇಳ್ದೆ ಕೇಳಿದೆ ಯಾವತ್ತೂ ನನ್ನ ಮಗ ಹೊರಗಡೆ ಹೋದೋನಲ್ಲ, ಆದರೆ ಇವತ್ತು ನಿಜಕ್ಕೂ ನನ್ನ ಮಗ ನನ್ನ ಕೈ ಜಾರಿ ಹೋಗ್ತಿದ್ದಾನೆ, ಪ್ರಿಯಾ ಬಂದಮೇಲೆ ನನ್ನ ಮಗ ತುಂಬ ಬದಲಾಗ್ತಿದ್ದಾನೆ ಅಂತ ಗಿರೀಶ್ ಅವರು ಹೇಳಿದಾಗ, ಅಯ್ಯೋ ಅತ್ತೆ ಯಾಕೆ ಆ ರೀತಿ ಎಲ್ಲ ಅನ್ಕೋತೀರಾ, ಆ ರೀತಿ ಏನೂ ಇಲ್ಲ ಅತ್ತೆ, ಸುಮ್ಮನೆ ನೀವೇ ವಿನಾಕಾರಣ ಏನೇನೋ ಅನ್ಕೋತಿದ್ರ. ಪ್ರಿಯಾ ಅವರು ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಅದೇ ರೀತಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅನ್ಸುತ್ತೆ, ನಿಮ್ಮನ್ನು ನೋಡಿರ್ತಾರೆ, ನೀವಿರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಹೋಗಿರ್ತಾರೆ ಅಷ್ಟೆ ಅಂತ ಮೀನಾ ಹೇಳ್ತಾರೆ. ನಂತರ ಇಲ್ಲಿ ಸೂರ್ಯ
ಸೂರ್ಯಕಾಂತ್ ಮನೆಯಲ್ಲಿ ಇನ್ನೇನೋ ಕಾ ಇಲ್ಲಿ ಕಲಾವರು ಒಡವೆ ವಿಷಯದಲ್ಲಿ ಸಿಕ್ಕಾಕೋಬೇಕಿತ್ತು, ಅಷ್ಟರಲ್ಲಿ ಅಜ್ಜಿನೇ ಸೇಫ್ ಮಾಡ್ತಾರೆ. ಏನದು ತಡ ಆಗ್ತದೆ, ಸುಮ್ಮನೆ ಲಾಕರ್ ತಗೊಂಡು ಎಲ್ಲ ಒಡವೆ ಹಾಕೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಏನು ನಿನ್ನ ಹೆಂಡತಿಗೆ ಒಡವೆ ಹಾಕಬೇಕು ತಾನೆ, ಸರಿ ಇರು ಅಂತ ಹೇಳಿ ಅಜ್ಜಿ ತಂದೆ ಒಂದು ಒಡವೆಯನ್ನು ತೆಗೆದು ಕಲಾವ್ರ ಕುತ್ತಿಗೆಗೆ ಹಾಕ್ತಾರೆ. ಈಗ ಸಮಾಧಾನ ಆಯ್ತಪ್ಪ ನಿನಗೆ, ನಿಜಕ್ಕೂ ನೀನು ಹೆಂಡ್ತಿನ ಇಷ್ಟು ಪ್ರೀತಿ ಮಾಡ್ತಿದ್ಯಾ ಅಲ್ವಾ, ಇದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ಅಜ್ಜಿ ಹೇಳಿದಾಗ, ಅದು ಹಾಗಲ್ಲ, ಸೂರ್ಯಕಾಂತ್ ಹೆಂಡ್ತಿ ಒಡವೆ ಹಾಕ್ಕೊಂಡು ಹೋಗಿಲ್ಲ ಅಂದರೆ 4 ಜನ 4 ಥರ ಮಾತನಾಡೋದಿಲ್ವ ಅಂತ ಸೂರ್ಯಕಾಂತ್ ಹೇಳ್ತಾರೆ. ನಂತರ ಇಲ್ಲಿ ನಂದ ಅವರು ಲೆಕ್ಕ ಬರೆಸ್ತಿರ್ತಾರೆ ರಕ್ಷಾ ಕೈಯಲ್ಲಿ, ಅಲ್ಲೇ ಪ್ರಿಯಾ ಕೂಡ ಇರ್ತಾರೆ. ರಕ್ಷಾ ನಾನು ಬರೀತೀನಿ ಕೊಡು ಅಂದಾಗ, ಪರವಾಗಿಲ್ಲ ಇಲ್ಲಿವರೆಗೂ ನಾನೇ ಲೆಕ್ಕ ಬರ್ತಿರೋದು, ಈಗಲೂ ನಾನೇ ಬರೀತೀನಿ ಅಂತ ರಕ್ಷಾ ಹೇಳಿದಾಗ, ಅಯ್ಯೋ ನಿನ್ನ ಕೈ ಹೀಗೆ ಪೆಟ್ಟಾಗಿದೆ ಅಲ್ವಾ ಅದಕ್ಕೆ ಹೇಳಿದೆ ಅಂತ ಪ್ರಿಯಾ ಹೇಳ್ತಾರೆ. ಪರವಾಗಿಲ್ಲ ನಾನು ಬರೀತೀನಿ, ನನಗೆ ನೋವಾಗೋದಿಲ್ಲ ಅಂತ ಹೇಳಿ ರಕ್ಷಾ ಹೇಳ್ತಾರೆ. ಅಷ್ಟರಲ್ಲಿ ಮನೆಯವ್ರಿಗೆ ಎಲ್ಲರೂ ಕೂಡ ಅಲ್ಲೇ ಸೇರ್ಕೋತಾರೆ. ಇದರ ನಡುವೆ ಮೀನಾ, ಮಾವ ನಿಮ್ಮ ಹತ್ರ ಒಂದು ವಿಷಯ ಮಾತನಾಡಬೇಕಿತ್ತು, ನಾನು ಬೆಂಗಳೂರಿಗೆ ಟ್ರೈನಿಂಗ್ಗೆ ಅಂತ ಹೋಗಬೇಕಿತ್ತು ಅಂದಾಗ, ಹೌದಮ್ಮ ಬೆಂಗಳೂರಿಗೆ ಟ್ರೈನಿಂಗ್ ಹೋಗಬೇಕಾ ಅಂತಾರೆ. ಸರಿ ಆಯಿತು ಹೋಗು ಅಂತಾರೆ. ಅಷ್ಟರಲ್ಲಿ ಗಿರೀಶ್ ಅವರು ಕೂಡ ನಾವು ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೆ, ಮಾಧವನ ಮದುವೆ ಆದರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ, ಹರಕೆನ ತುಂಬ ದಿನ ಇಟ್ಕೊಳ್ಳೋಕ್ಕಾಗೋದಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ, ಸರಿ ಆಯಿತು ಹೋಗ್ಬಾ ಮೀನಾನೇ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ನಂದವರು. ಅದೇ ಮಾವ ನಾನು ಟ್ರೈನಿಂಗ್ ಹೋಗಬೇಕಲ್ಲ, ಅತ್ತೆ ಜೊತೆ ಎಲ್ಲಿ ಹೋಗೋಕ್ಕಾಗತ್ತಾ ಅಂತ ಮೀನಾ ಹೇಳ್ತಾರೆ. ಈ ಕಡೆ ಪ್ರಿಯಾ ಅಂತೂ, ಏನಿದು ಮೀನಾ ಅವರೇ ಟ್ರೈನಿಂಗ್ ಯಾಕೆ, ನೀವು ಆಲ್ರೆಡಿ ಜಾಬ್ ಸಿಕ್ಕಿದೆ ಅಲ್ವಾ ನಿಮಗೆ, ಟ್ರೈನಿಂಗ್ ಯಾಕೆ ಹೋಗಬೇಕು ನೀವು ಅಂತ ಪ್ರಿಯಾ ಕೇಳಿದಕ್ಕೆ, ಅದು ಹಾಗಲ್ಲ ಮುಂದೆ ಬೇರೆ ಪೋಸ್ಟಿಂಗ್ ಆಗ್ಬೋದು, ಪ್ರಮೋಷನ್ ಸಿಗ್ಬೋದು, ಅದಕ್ಕೆ ಟ್ರೈನಿಂಗ್ ಎಲ್ಲ ಆಗಬೇಕಲ್ವಾ ಅಂತ ಮೀನಾ ಹೇಳ್ತಾರೆ. ಹೌದಾ, ಹಾಗಿದ್ದರೆ ಬೆಂಗಳೂರು ತನಕ ಯಾಕೆ ಹೋಗಬೇಕು, ದೊಡ್ಡಬಳ್ಳಾಪುರದಲ್ಲಿ ಆಗಬಹುದಲ್ವಾ ಅಂತ ಪ್ರಿಯಾ ಕೇಳಿದ್ದಕ್ಕೆ, ಅಯ್ಯೋ ಬೆಂಗಳೂರು ಕಾಮನ್ ಪ್ಲೇಸ್ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಅಲ್ಲೇ ಹೋಗ್ತೀವಿ ಅಷ್ಟೇ ಅಂತ ಮೀನಾ ಹೇಳ್ತಾರೆ. ನಿಮ್ಮ ಫ್ರೆಂಡ್ಸ್ ಕೇಳಿ ಗೌರ್ಮೆಂಟ್ ಅಪಾಯಿಂಟೆಡ್ಸ್ ಇರ್ತಾರಲ್ಲ ಅವ್ರು ಹೇಳ್ತಾರೆ ಅಂತ ಸಖತ್ತಾಗೆ ಕಾಲೆಳಿತಾಳೆ ಮೀನಾ ಪ್ರಿಯಾ ಅದನ್ನು. ತದನಂತರ ಇಲ್ಲಿ ಮತ್ತೊಂದು ವಿಷಯನ ಹೇಳಲಿಕ್ಕೆ ಮುಂದೆ ಹಾಕ್ತಾರೆ ನಂದವರು, ನೀನೇನು ಒಬ್ಬಳೇ ಹೋಗ್ತಿದ್ಯಮ್ಮ ಅಂತ. ಕೇಶವನ್ ನಾನು ಹೋಗ್ತೀನಿ ಅನ್ನುವಷ್ಟರಲ್ಲಿ ವಲ್ಲಭ ಬಂದು, ಅಪ್ಪ ತಗೊಳ್ಳಿ 6,000 ದುಡ್ಡಿದೆ, ಇನ್ನು ಮುಂದೆ ನಾನು ನನ್ನ ಹೆಂಡತಿ ಖರ್ಚಿಗೋಸ್ಕರ ಇನ್ನು ಮುಂದೆ ನಿಮಗೆ ದುಡ್ಡು ಕೊಡ್ತೇವೆ ಮಂತ್ಲಿ ಅಂತ ಹೇಳ್ದಾಗ ಸಿಡ್ದು ಹೋಗ್ತಾರೆ ನಂದ ಅವರು. ಇಬ್ಬರಿಗೆ ಎಷ್ಟು ಖರ್ಚಾಗುತ್ತೆ ಹೇಳಮ್ಮ ಅಂದಾಗ 8,500 ಅಂತ ಪ್ರಿಯಾ ಹೇಳ್ತಾರೆ. ಪ್ರಿಯಾ ಬೇಡ ಹೇಳೋದು ಅಂತ ಮಾಧವ್ ಹೇಳ್ತಾರೆ, ಆದರೂ ಕೂಡ ಮಾವ ಕೇಳ್ತಿದ್ದಾರೆ ಹೇಳೋದ್ರಲ್ಲೇನು ಅಂತ, 8,500 ಖರ್ಚಾಗುತ್ತೆ ಮಾವ ಅಂತಾರೆ. ಇವನು ನಾನು ಬೆಳಗ್ಗೆ ಆ ರೀತಿ ಹೇಳಿದೆ ಅನ್ನೋ ಕಾರಣಕ್ಕೆ ಈ ರೀತಿ ದುಡ್ಡು ಕೊಡೋಕೆ ಬಂದಿದ್ದಾನ, ಸರಿ ಆಯಿತು 6,500 ಅಲ್ಲ ಇನ್ನು ಮುಂದೆ 8,500 ಕೊಡಲಿಕ್ಕೆ ಹೇಳು ಗಿರಿಜಾ ಅಂದಾಗ, ಸರಿ ಆಯಿತು ಅಪ್ಪ ಬರೋ ತಿಂಗಳಿಂದ ನಾನು ಇನ್ನು ಮುಂದೆ ನಿಮಗೆ ಇನ್ನೂ 2,000 ಸೇರಿಸಿ 8,500 ಕೊಡ್ತೀನಿ, ಈಗ 6,500 ತಗೊಳ್ಳಿ ಅಂತ ಹೇಳಿ ವಲ್ಲಭ ಅಲ್ಲಿಂದ ಹೊರಟ್ಬಿಡ್ತಾರೆ. ಇದರಿಂದ ನಂದ ಅವ್ರಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ, ದುಡಿತಿದ್ದೀನಿ ಅನ್ನೋ ಅಹಂಕಾರ ಅಂತ ಅಂಗಡಿಗೆ ಬಂದುಬಿಡ್ತಾರೆ. ನಂತರ ವಲ್ಲಭನ ಹತ್ರ ಹೋಗಿ, ಗಿರೀಶ್ ಅವರು ಯಾಕೆ ರೀತಿ ಮಾತಾಡ್ದೆ, ನಿಮ್ಮಪ್ಪ ಸಿಟ್ಟಲ್ಲಿ ಅಂದಿರ್ತಾರೆ ಬಟ್ ಮನಸ್ಸಲ್ಲಿ ಬೇಜಾರು ಮಾಡ್ಕೊಂಡಿರ್ತಾರೆ ಅಂದಾಗ, ಅದು ಹಾಗಲ್ಲ ಅಮ್ಮ, ನಿಜಕ್ಕೂ ಈ ಒಂದು ಪರಿಸ್ಥಿತಿಯಲ್ಲಿ ನೀನೇ ಇದ್ದರೂ ಕೂಡ ಇದನ್ನೇ ಮಾಡ್ತಿದ್ದೆ, ನನ್ನ ಹೆಂಡತಿ ಅವಳಿಗೆ ಈ ರೀತಿ ಅನ್ನೋದು ತುಂಬ ಬೇಜಾರಾಗುತ್ತೆ, ಅದನ್ನು ನನ್ನಿಂದ ಸಹಿಸೋಕ್ಕಾಗೋದಿಲ್ಲ ಅಂತ ಹೇಳಿ ವಲ್ಲಭ ಹೇಳಿದಾಗ ನಿಜಕ್ಕೂ ಗಿರೀಶ್ ಅವ್ರಿಗೂ ಖುಷಿ ಆಗುತ್ತೆ, ಅದನ್ನು ಕೇಳಿಸ್ಕೊಂಡಂತ ಅಮ್ಮಗೂ ಕೂಡ ಖುಷಿ ಆಗುತ್ತೆ. ನಂತರ ನಂದ ಅವರು ಅಂಗಡಿಯಲ್ಲಿ ಬೈದು ಮಾಡ್ತಿದ್ದಾರೆ ವಲ್ಲಭನಿಗೆ, ಇವತ್ತೇ ಹೊಡಿಬೇಕು ಅಂದ್ಕೊಂಡಿದ್ದೆ, ನೆಕ್ಸ್ಟ್ ಮಂತು ದುಡ್ಡು ತಂದು ಕೊಡಲಿ, ಹೊರತಾಕ್ಬಿಡ್ತೀನಿ ಅವನಿಗೆ ಅಂತ ಹೇಳ್ತಾರೆ. ನಂತರ ಅಲ್ಲಿದ್ದಂಥ ಹನುಮಂತಪ್ಪ ಅವರು, ನೀನು ಇದೇ ರೀತಿ ಒಂದಿನ ನಡ್ಕೊಂಡಿದ್ದೆ ಅಲ್ವಾ, ಗಿರೀಶನ ಮದುವೆ ಆದ ಹೊಸರಲ್ಲಿ ಯಾರೋ ನಿಮ್ಮ ಬಗ್ಗೆ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಹೋಗಿ ದುಡ್ಡು ಕೊಟ್ಟಿದ್ದೆಲ್ಲ ನನ್ನ ಹತ್ರನೇ ತೊಗೊಂಡು ಹೋಗಿ ನೀನೇ ಆ ರೀತಿ ನಡ್ಕೊಂಡಿದ್ದೆ ಅಂದಮೇಲೆ ನಿನ್ನ ಮಗನೂ ನಡ್ಕೋತಾನೆ ಅಲ್ವಾ ನಂದ, ಇವತ್ತು ನಿನಗೆ ಇಷ್ಟು ಹಠ ಇದೆ, ಅವನು ಇನ್ನೂ ಕೂಡ ನಿನ್ನ ಆ ಏಜಲ್ಲಿದ್ದಾನೆ, ಹಠ ಇರೋದಿಲ್ವ ಅಂತ ತಾತ ಹೇಳಿದಾಗ, ಹೌದು ವಲ್ಲಭ ನಂತರನೇ ಅಂತ ನಂದರವರು ಹೇಳ್ತಾರೆ. ತದನಂತರ ಇತ್ತ ಕಡೆ ಅಮ್ಮ ಕಾಲೇಜ್ಗೆ ಫಸ್ಟ್ ಬಂದಿದ್ದಾಳೆ. ಇಲ್ಲಿ ಅಮ್ಮ ವಿಷಯದಲ್ಲಿ ಪ್ರೊಫೆಸರ್ ನಡ್ಕೊಂಡಂತಹ ರೀತಿಯನ್ನು ಇಲ್ಲಿ ವಲ್ಲಭ ಎಲ್ಲರೂ ಮುಂದೆ ಬೈಕೊಳಿಸ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.